ತರೀಕೆರೆ ತಾಲೂಕು ಕರಕುಚ್ಚಿ ಗ್ರಾಮದ ಎ ಕಾಲೋನಿ ಗ್ರಾಮದಲ್ಲಿ ಅಂಬೇಡ್ಕರ್ ಅಭಿಮಾನಿಗಳ ಬಳಗದ ವತಿಯಿಂದ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಅಂಬೇಡ್ಕರ್ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮುಖಾಂತರ ಮಾಜಿ ಎಪಿಎಂಸಿ ಸದಸ್ಯರಾದ ಕೆಎಲ್ ನಾಗರಾಜ್ ಅವರು ಉದ್ಘಾಟಿಸಿದರು. ಅಂಬೇಡ್ಕರ್ ಅಭಿಮಾನಿಗಳು ಸಹ ಸ್ವಾಗತ ಕೋರುತ್ತಾ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಹಿರಿಯ ಮುಖಂಡರಾದ ಪ್ಯಾರಣ್ಣ ಅವರು ಸಹ ಬಂದಿರೋ ಅವರು ಸಹ ಸ್ವಾಗತ ಕೊಡ್ತೀನಿ. ಅದೇ ರೀತಿ ನಮ್ಮ ಊರಿನ ಚೇರ್ಮನ್ ಲಕ್ಷ್ಮಣ ಅಣ್ಣನವರ ಮಗನಾದ ನಾಗರಾಜಣ್ಣವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೀನಿ. ಅದೇ ರೀತಿ ನಮ್ಮ ಇನ್ನೊಬ್ಬರು ಭೀಮರವಿ ತಾಲೂಕು ಗೌರವಾಧ್ಯಕ್ಷರಾದ ಉದಿರಣ್ಣವರು ಸಹ ಬಂದಿದ್ದು ಅವ್ರಿಗೂ ಸಹ ಸ್ವಾಗತವನ್ನು ಕೊಡ್ತೀನಿ. ಅದೇ ರೀತಿ ನಮ್ಮ ಉದಿರಣ್ಣವರು ಸಹ ಬಂದಿದೆ. ಅದೇ ರೀತಿ ರಾಜಪ್ಪರು ಎಲ್ಲರಿಗೂ ಯಾರು ಹೆಸರು ಹೇಳಿದೆ ಯಾರು ಬಿಡದೆ ಅಂತ ಯಾರು ಬೇಜಾರಾಗಬೇಡಿ, ಇಲ್ಲೆಲ್ಲ ಗೊತ್ತಿರೋರೆ ಸ್ವಾಗತ ಕೊಡ್ತೀನಿ. ಇದು ಈ ಕಾರ್ಯಕ್ರಮಕ್ಕೆ ಆಗಮಿಸುವಂಥ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಕೆ ಪಿ ಕುಮಾರಣ್ಣವರು ಮಾತಾಡ್ತಾರೆ. ಎಲ್ಲರಿಗೂ ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳು. ಸಂವಿಧಾನ ಶಿಲ್ಪಿ ಆದಂಥ ಡಾಕ್ಟರ್ ಅಂಬೇಡ್ಕರ್ ಅವರ ಸತತ 135ನೇ ಜಯಂತಿಯ ಈ ವಿಜೃಂಭೋತ್ಸವಕ್ಕೆ ತಮ್ಮೆಲ್ಲರನ್ನೂ ಮಾಡಿದ್ದಂಥ ತಮ್ಮ ಎಲ್ಲ ಪದಾಧಿಕಾರಿಗಳಿಗೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಪ್ರತಿ ವರ್ಷ ಇನ್ನೂ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀಲಿ, ಅವರ ಆಶೀರ್ವಾದ ಸದಾ ನಮ್ಮಲ್ಲಿ ಇರಲಿ ಅಂತ ತಮ್ಮ ಕೇಳ್ಕೊಳ್ತಾ ನಾವೆಲ್ಲರೂ ಇನ್ನೂ ಮುಂದೆ ಇನ್ನೂ ಹೆಚ್ಚಿನದಾಗಿ ಸೇರಿಕೊಂಡು ಈ ಕಾರ್ಯಕ್ರಮ ನಡೆಸ್ಕೊಂಡು ಮಾತಾಡೋ ಅವಕಾಶ ತಾವೆಲ್ಲರಿಗೂ ನಾನು ಮಾತು ಮುಗಿಸ್ತೇನೆ. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೆ ಪಿ ಕುಮಾರ್ ಧನ್ಯವಾದಗಳು. ಅದೇ ರೀತಿ ನಮ್ಮ ಊರಿನ ಹಿರಿಯ ಮುಖಂಡರಾದ ನಮ್ಮ ಕೆ ಎಲ್ ನಾಗರಾಜಣ್ಣನವರು ಸಹ ಮಾತಾಡಬೇಕಂತ ಕೇಳ್ಕೊತೀವಿ. ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಇದು 135ನೇ ಜಯಂತಿಗೆ ಎಲ್ಲರೂ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷ ಎಲ್ಲ ಹುಡುಗರು ಸೇರಿ ಮಾಡ್ತಾ ಇರೋದು ಖುಷಿನೇ ತಂದಿದೆ. ಅವತ್ತು ಅಂಬೇಡ್ಕರ್ ಅವರು ಅವತ್ತು ಕಾನೂನು ಮಾಡಲಿಲ್ಲ ಅಂದರೆ ಇವತ್ತು ಸಮಾಜ ಎಲ್ಲೆಲ್ಲ ಇತ್ತು. ಅಂದರೆ ಹೆಣ್ಮಕ್ಳಿಗೆ ಎಜುಕೇಷನ್ನು, ದೀನದಲಿತರಿಗೆ ಒಂದು ಇದು, ಆಮೇಲೆ ಅವತ್ತಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ವೋಟಿಂಗ್ ಪವರೇ ಇರ್ತಿರಲಿಲ್ಲ. ಅಂಥ ಜಾಗದಲ್ಲಿ ಅವರೆಲ್ಲ ಮಾಡಿ ಆ ಒಂದು ಕಾನೂನು ಇವತ್ತು ಬಿಗಿ ಮಾಡಲಿಲ್ಲ ಅಂದರೆ ಇವತ್ತಿನ ಸಮಾಜನ ಬೇರೆ ರೀತಿಯೇ ಆಗ್ತಾಯಿತ್ತು. ಅದಕ್ಕೆ ಅವ್ರನ್ನ ಇವತ್ತು ಎಲ್ಲರೂ ಗೌರವಿಸ್ತಾ ಇದ್ದೀರಾ. ಅದಕ್ಕೆಲ್ಲ ಹೇಳ್ತಾ ಎಲ್ಲರಿಗೂ ನನ್ನ ಶುಭಾಶಯಗಳು ಇನ್ನೊಮ್ಮೆ ತಿಳಿಸ್ತಾನೆ. ಮುಖ್ಯ ಅತಿಥಿಗಳಾಗಿ ಕೆಪಿ ಕುಮಾರ್, ಮುಸ್ಲಿಂ ಸಮಾಜದ ಹಿರಿಯ ಮುಖಂಡರಾದ ಪ್ಯಾರಜಾನ್, ವಜೀರ್ ಪಾಷಾ, ರಮೇಶ್, ರಾಜಪ್ಪ, ವಾಸು, ಗೋಪಿ, ಗೋವಿಂದಪ್ಪ, ಅಜಯ್ ಮುಂತಾದವರು ಉಪಸ್ಥಿತರಿದ್ದರು.